ಇಷ್ಟ. ಯಾರು ಏನದು ಅನ್ಕೊಳ್ಳಿ, ಜನಗಳೆಲ್ಲ ದಾರಿಗೆ ಹೋಗ್ಬೇಕಾದ್ರೆ ನಾನು ಹಾಡೇ ನೋಡಿದ್ರೆ ಚಿಂತೆ ಇಲ್ಲ, ನಾನು ನೋಡೋದ್ರೆ ತಾಳೇನೆ ಕೆಡ್ಸ್ಕೊಂಡು ಗಬ್ಬಿಯಾಗಿ ಗೊಬ್ಬಿ ಬುದ್ಧಿ ಕಲಿತಾವಳೆ. ಗಬ್ಬಿ ಬುದ್ಧಿ ಚೆನ್ನಾಗಿರ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಇವತ್ತು ಬಂದು ಶನಿವಾರ ಫ್ರೆಂಡ್ಸ್, ದೇವಸ್ಥಾನಕ್ಕಂತೂ ಹೊರಟಿದ್ದೀನಿ. ಎಲ್ಲ ಕೆಲಸ ಆಯಿತು. ಇವಾಗ ದೇವ್ರ ದೀಪನೂ ಪೂಜೆ ಆಯಿತು, ದೀಪನೂ ಹಚ್ಚಿದ್ದೀನಿ, ಹೂವು ಅಷ್ಟೇ ಚೇಂಜ್ ಮಾಡಿದ್ದೀನಿ. ಬರ್ತಾ ಸ್ವಲ್ಪ ಅಕ್ಕಿ ತೊಗೊಂಬರ್ಬೇಕು. ಹಾಗೇ ಸ್ವಲ್ಪ ಅಕ್ಕಿ ತೊಗೊಂಡು ಸ್ವಲ್ಪ ಆಯಿಲ್ ತೊಗೊಂಬರ್ಬೇಕು. ವಾಂಗಿಬಾತ್ ಮಾಡೋಣ ಅಂಥೇಳಿ ನೋಡೋಣ. ವಾಂಗಿಬಾತು ಕೂಗುಗೆ ಉದುದ್ರಿಗೆ ಗೊಜ್ಜು ಮಾಡಿದರೆ ಇಷ್ಟ ಆಗುತ್ತಂತೆ, ಅದಕ್ಕೆ ಗೊಜ್ಜು ಥರದ್ದೇ ವಾಂಗಿಬಾತ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಂದು ವಾಂಗಿಬಾತ್ ಮಾಡೋಣ. ಈಗಲೇ ಹೊಟ್ಟೆ ತುಂಬ ಹಶ್ವಾಗ್ತಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಬಂದುಬಿಟ್ಟು ತಿಂಡಿ ಮಾಡೋದು. ಓಕೆನಾ ಫ್ರೆಂಡ್ಸ್? ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ಇವಾಗ ತಾನೆ ಹೋಗಿ ಬಂದೆ ದೇವಸ್ಥಾನಕ್ಕೆ. ನೋಡಿ ಎಷ್ಟು ಚೆಂದ ಕಾಣುತ್ತಲ್ಲ ಇವತ್ತು. ಬಟ್ಟು ಎಷ್ಟು ಸಖತ್ ಕಾಣುತ್ತಲ್ಲ ಆಶಾ. ನನಗೆ ಈ ಥರ ಬಟ್ಟೆ ಇಟ್ಕೋಬೇಕು ತುಂಬ ಇಷ್ಟ. ಯಾರು ಏನದು ಅನ್ಕೊಳ್ಳಿ, ಜನಗಳೆಲ್ಲ ದಾರಿಗೆ ಹೋಗ್ಬೇಕಾದ್ರೆ ನಾನು ಹಾಡೇ ನೋಡಿದ್ರೆ ಚಿಂತೆ ಇಲ್ಲ, ನಾನು ನೋಡೋದ್ರೆ ತಾಳೇನೆ ಕೆಡ್ಸ್ಕೊಂಡು ಐ ಡೋಂಟ್ ಕೇರ್. ಬಟ್ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಂಬಿಟ್ಟು 5 ಬಟ್ಟು ತುಂಬ ಇಷ್ಟ ಆಯ್ತು. ಕೈಗೆ ಹೊರ್ಕೊಂಡಿರ ವಾರದಲ್ಲಿ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಅಡ್ಡ ಬಿದ್ದಿಂಗೆಲ್ಲ ಬಟ್ಟೆ ಇಟ್ಕೊಬೇಕು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಎಷ್ಟೇ ಕಷ್ಟ ಆಗಲಿ ಬಿಡಲ್ಲ, ತುಂಬ ಸಾಕಾದಂಗೆ ಆಗುತ್ತೆ. ಆದ್ರೂ ಬಿಡಲ್ಲ. ಹೋದೆ ಇವಾಗ ಬಂದು 10 ಗಂಟೆ ಆಗಿದೆ ಕರೆಕ್ಟಾಗಿ. ನಾನು ಎಲ್ಲ 10:30 11 ಗಂಟೆ ಆಗ್ಬಿಟ್ಟಿತ್ತು. ಭಯ ಆಗ್ತಾಯಿತ್ತು. ಹಳ್ಳಿಲಾಗಿದ್ದೆ ಹಂಗೆ ಆಗ್ತಿತ್ತು. ಮಿನಿಮಮ್ 10:30 11 ಗಂಟೆ ಆಗೋಗಿರೋದು. ಆವಾಗ ತಿಂಡಿ ಮಾಡಿ ತಿಂತಿದ್ದದ್ದು. ಇಲ್ಲೇ ಇದ್ದರೂ ಕೂಡ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇನೆ. ಹಾಗಾಗಿ ಓಕೆ, ಇಡ್ಸೋಕೆ ಪರವಾಗಿಲ್ಲ. ಇವಾಗ ಬೇಗ ವಾಂಗಿಬಾತ್ ಮಾಡಿ ಕೊಟ್ಟು ಅವಳೆ ಇಷ್ಟ ಆಗೋದು ಹೆಂಗೆ ಅಂದರೆ ಗೊಜ್ಜಿಂದ. ನೀನು ಹೆಂಗೆ ಮಾಡಬೇಕು ವಾಂಗಿಬಾತು? ಗೊಜ್ಜಂಗೆ ಮಾಡ್ಕೊಳ್ಳ. ಬಿಸಿ ಅನ್ನ ಮಾಡಿ ಗೊಜ್ಜು ಮಾಡಬೇಕು. ಪಲಾವ್ ಮಾಡ್ದಂಗೆ ಮಾಡ್ಬೋದು ಅವಳಿಗೆ. ಸ್ನಾನ ಮಾಡ್ಕೊಂಡು ಇಲ್ಲದು ಗಬ್ಬು ನೆನ್ನೆ ಮಾಡ್ಕೊಂಡಿದ್ದಲ್ಲ ಸಾಕಷ್ಟೇ. ನಾಳೆ ಟುಮಾರೋ ಅನ್ನೋದು ಕೂಕು ನಾಯಿ. ಗಬ್ಬಿ ಬುದ್ಧಿ ಕಲಿತಾವಳೆ. ಗಬ್ಬಿ ಬುದ್ಧಿ ಅಂದ್ರೆ ಏನೇ ನೀನು ಗಬ್ಬಿ ಬುದ್ಧಿ ಅಂದ್ರೆ ನಾನು ಅಂದೆ ನೋಡಿ. ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಗಬ್ಬಿ ಬುದ್ಧಿ ಯಾರಂದ್ರೆ ಮಾಡೋದು ಇವಳು ಅಂತಂದರೆ ನಾನಂತೆ. ನಾನಾ ಬಿಟ್ಟ ಅಂದರೆ ನೋಡಿ ನಮ್ಮ ಮಚ್ಚು ಡಾರ್ಕ್ ಆಗ್ತಾ ಇದೆ. ಲೈಟಾಗಿ ಡಾರ್ಕ್ ಅಲ್ಲ, ಲೈಟ್ ಹೋಗಿ ಯಾಕೆ ತಿಂಡಿ ಮಾಡೋಗಿ ತಳಗೆ ತಿಂಡಿ ಮಾಡೋದ್ರೆ ಅಡುಗೆ ಮನೆಗೆ ಹೋಗೋದು ಹೆಂಗೆ ಮಾಡ್ತಾಳೆ ಅಂದರೆ ಹಿಂಗೆ ಮಾಡ್ತಾಳೆ. ತಿಂಡಿ ಮಾಡೋಕ್ಕಾಗಲ್ವಾ? ದೊಡ್ಡ ಹುಡುಗಿಗಿದ್ದಾಳೆ. ದೊಡ್ಡ ಹುಡುಗಿ ಮೊದಲು ಅಷ್ಟೇ ಒಂದೇ ಮಾತು ಕೇಳಿಸ್ಕೊಳ್ಳೋದು, ಜಾಸ್ತಿ ಕೇಳಿಸ್ಕೊಳ್ಳಲ್ಲ. ಹೋಗೇ ಬಿಟ್ಟು ಅಡುಗೆ ಮನೆಗೆ ಮಾಡ್ಕೊಡ್ತೀನಿ ಅಂತ. ಮಮ್ಮಿ ವಾಂಗಿಬಾತ್ ರೆಡಿ ಆಯ್ತಾ? ಕುಟಾಣಿ ಎಷ್ಟು ಭಾರ ಇದೆ ಗೊತ್ತಾ? ಹೌದು, ಕುಟಾಣಿ ತುಂಬ ದೊಡ್ಡ ಭಾರ. ಯಪ್ಪ ತೂಕ ಇದೆ. ಅದ್ರಾಗೆ ಇದು ಮಾಡೋಕೆ ಹೋಗ್ಬೇಡ. ಅಲ್ಲೈತಲ್ಲ ಇಂಥದ್ದು ಜೊತೆ ಅದು ತುರಿಯೋದೈತಲ್ಲ, ತುರಿದು ಬಿಡು. ಕಾಲ್ಗೆ ಮೇಲೆ ಹಾಕ್ಕೊಂಡು ಅದೇನು ಒಲೆ ಮೇಲಿರೋದು ನೆನ್ನೆ ಮಾಡಿದ್ದು ಟೊಮಟೊ ಗೊಜ್ಜು. ಯಾಕೆಲ್ಲ ಎಲ್ಲಿ ಎತ್ತಿಡ್ಲಾ? ಅದು ದೇವರಿಗೆ ಇಟ್ಟಿದ್ದು ಹೋದ್ವಾರ. ಹೌದಾ? ಫ್ರೆಶ್ ಆಗಿದ್ದೀನಲ್ವಾ? ಫ್ರೆಂಡ್ಸ್, ಇಲ್ಲಿ ಮೈಸೂರು ಬದನೆಕಾಯಿನ ಉಪಯೋಗಿಸ್ಕೊಂಡು ನಾನು ಮೈಸೂರು ಬಾತ್ ಮಾಡ್ತಾ ಇದ್ದೀನಿ. ಯಾವ ಥರ ಇದೆ ಅಂತ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಅಥವಾ ಸಕ್ಕರೆ ಅಥವಾ ಬೆಲ್ಲ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಇಷ್ಟಪಡಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ. ಇಲ್ಲಿ ಆಮೇಲೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಕ್ವಾಂಟಿಟಿ ಇಷ್ಟ ಹಾಕಿದ್ದೀನಿ. ನಿಮಗೆ ಇನ್ನೂ ಬೇಕು ಅಂತಂದರೆ ಹಾಕ್ಕೊಳ್ಳಿ. ನನಗೆ ಇದು ಕೂಡ ಕಮ್ಮಿ ಅನ್ನಿಸ್ತು. ಎಲ್ಲ ಲಾಸ್ಟ್ ಗೊಜ್ಜೆಲ್ಲ ಆದಾದ ನಂತರ
ಇವಾಗ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಇದ್ದರೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ನಂಗೆ ನೆನಪೇ ಬರಲಿಲ್ಲ ಉದ್ದಿನಬೇಳೆ ಹಾಕೋಬೇಕು ಅನ್ನೋದು. ದುಂಡು ಉದ್ದಿನಕಾಳು ಇತ್ತು, ಬಟ್ ಮರ್ತುಬಿಟ್ಟೆ. ಇವಾಗ ನಾನು ಎಡಿಟ್ ಮಾಡಬೇಕಾದ್ರೆ ಅಥವಾ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಜ್ಞಾಪಕ ಬಂದಿದ್ದಂಥದ್ದು, ಅಯ್ಯೋ ಚೆನ್ನಾಗಿರ್ತೈತಲ್ವ ಉದ್ದಿನಬೇಳೆ ಹಾಕಿದರೆ ಅಂತೇಳಿ. ಇದಕ್ಕೆ ಯಾವುದೇ ಒಂದು ಪೌಡರ್ ಇಲ್ಲದೇ, ಅಂದರೆ ಹೊರಗಡೆಯಿಂದ ತಂದು ಮಾಡ್ತೀವಲ್ಲ ವಾಂಗಿಬಾತ್ ಪೌಡರ್ ಇಲ್ಲದೇ ಮಾಡಿರೋಂಥದ್ದು ನಾನು ಮಾಡಿರೋಂಥದ್ದು. ನೀವು ಒಮ್ಮೆ ಟ್ರೈ ಮಾಡಿ. ಇವಾಗ ಕಡಲೆಬೇಳೆ ಕಡಲೆ ಬೀಜ ಫ್ರೈ ಆದ ನಂತರ ಸ್ವಲ್ಪ ಕೆಂಪಳು ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದನ್ನು ಹಾಕಿದ್ದೀನಿ. ಹಾಗೆ ಈರುಳ್ಳಿ, ಹಸಿರುಗಾಯಿ, ಸ್ವಲ್ಪ ಟೊಮೊಟೊ ಅಲ್ಲದಿರೋ ನೀವು ಬರೀ ಹುಣಸೆಹುಳಿನ ಹಾಕೋಬೋದು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಟೊಮೊಟೊನೂ ಕೂಡ ಹಾಕಿದ್ದೀನಿ. ಹಾಗಾಗಿ ನನಗೆ ಸ್ವಲ್ಪ ಕ್ವಾಂಟಿಟಿ ಇನ್ನೂ ಬೇಕು ಅನ್ನಿಸ್ತು, ಆಯಿಲ್ ಕ್ವಾಂಟಿಟಿ. ಇವಾಗ ಈ ಒಂದು ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಕಲ್ಲುಪ್ಪು ಇದ್ದಿದ್ದು ಕಲ್ಲುಪ್ಪು ಹಾಕಿದ್ದೀನಿ. ಅದು ಚೆನ್ನಾಗಿ ಕರಗುತ್ತೆ ಕೂಡ. ಈ ಟೊಮೊಟೊ ಜೊತೆಗೆ ಹಾಕಿದರೆ ಕರಗುತ್ತೆ. ಬರೀ ಆಯಿಲ್ಗೆ ಹಾಕಿದರೆ ಕರಗೋದಿಲ್ಲ ಫ್ರೆಂಡ್ಸ್. ಜಜ್ಜಿ ಪುಡಿ ಮಾಡಿ ಹಾಕಬೇಕಾಗುತ್ತೆ ಕಲ್ಲುಪ್ಪಿದ್ರೆ. ಇವಾಗ ಇದು ಚೆನ್ನಾಗಿ ಬೆಂದ್ಕೊಳ್ಳಿ ಅಂತೇಳಿ ಸೈಡಿಗೆ ಅದನ್ನು ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಟ್ಟಿದ್ದೀನಿ. 10 ನಿಮಿಷ ಅಲ್ಲ, ಒಂದು 6-7 ನಿಮಿಷ. ಇವಾಗ ಮೈಸೂರು ಬದನೆಕಾಯಿನ ಸಣ್ಣದಾಗಿ ತೆಳುವಾಗಿ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಬದನೆಕಾಯಿಯಿಂದ ಮಾಡೋಂಥ ವಾಂಗಿಬಾತು ಪಲಾವ್ ಥರ ಮಾಡಿದರೂ ಚೆನ್ನಾಗಿರುತ್ತೆ. ಈ ಥರ ಗೊಜ್ಜು ಮಾಡಿ ಅನ್ನ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಬದನೆಕಾಯಿನ ನಾವು ಫಸ್ಟೇ ನಾವು ಆ್ಯಡ್ ಮಾಡ್ಕೋಬೋದಾಗಿತ್ತು. ಅಂದರೆ ಈ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿದ ನಂತರನೂ ನಾವು ಈ ಒಂದು ಬದನೆಕಾಯಿ ಹಾಕಿ ಆಮೇಲೆ ನಂತರ ನಾವು ಹಸಿರುಗಾಯಿ, ಈರುಳ್ಳಿ, ಟೊಮೊಟೊ ಈ ಥರದ್ದೆಲ್ಲ ಹಾಕೋಬೋದಾಗಿತ್ತು. ಹೀಗೂ ಮಾಡಿದರೂ ಕೂಡ ಪರವಾಗಿಲ್ಲ, ಬದನೆಕಾಯಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಫಸ್ಟು ಈ ಒಂದು ಈರುಳ್ಳಿ, ಟೊಮೊಟೊ, ಹಸಿರುಗಾಯಿ ಎಲ್ಲ ಬೆಂದ ನಂತರ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಲಿ ಅಂತೇಳಿ ಫಸ್ಟು ಅವನ್ನೆಲ್ಲ ಬೇಯಿಸ್ಕೊಂಡು ನಂತರ ನಾನು ಈ ವಾಂಗಿಬಾತನ್ನ ಸಣ್ಣದಾಗಿ ಸ್ಲೈಸಸ್ ಮಾಡಿಟ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿಯನ್ನು ಹಾಕಿಲ್ಲ ಫ್ರೆಂಡ್ಸ್. ಈ ಎಲ್ಲ ಪುಡಿ ಏನಿದೆ ಅಲ್ವಾ, ಈ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿದ ನಂತರ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಇಲ್ಲಿ ಆಯಿಲ್ ಕ್ವಾಂಟಿಟಿ ಕಮ್ಮಿ ಅನ್ನಿಸ್ತು ನನಗೆ. ಎಷ್ಟೊಂದು ಹಾಕಿದ್ದೀನಿ ಆದರೂ ಕೂಡ ಈ ಥರ ಅನ್ನಿಸ್ತು. ನನಗೆ ಯಾಕೆ ಇಷ್ಟೊಂದು ಕಮ್ಮಿ ಅನ್ನಿಸ್ತು ಅಂತೇಳಿ ಗೊತ್ತಾಗಲಿಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ ಈ ಒಂದು ಗೊಜ್ಜು ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಐ ಥಿಂಕ್ ನನಗನ್ಸಿರೋ ಪ್ರಕಾರ ಈ ಒಂದು ಟೊಮೊಟೊ ನಾನು ಕಮ್ಮಿ ಹಾಕಿದರೆ ಆಯಿಲ್ ಕ್ವಾಂಟಿಟಿ ಕರೆಕ್ಟಾಗಿ ಇತ್ತು ಅನಿಸುತ್ತೆ. ಟೊಮೊಟೊ ಜಾಸ್ತಿ ಆಗಿದೆ, ಅದು ಗೊಜ್ಜು ಫುಲ್ಲು ಆಯಿಲ್ ಕಾಣ್ದಿರೋಷ್ಟು ತರಕಾರಿ ಐಟಮ್ಸೇ ಇದೆ ಅನಿಸುತ್ತೆ. ಹಾಗಾಗಿ ಇದೊಂದು ಮಿಸ್ಟೇಕ್ ಆಯಿತು, ಸಾರಿ. ನೀವು ಕೂಡ ಆ ಮಿಸ್ಟೇಕ್ ಮಾಡ್ಕೋಬೇಡಿ, ಓಕೆನಾ. ಇದಕ್ಕೆ ಹುಣಸೆ ಹುಳಿನ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಹುಣಸೆ ಹುಳಿ ಹಾಕ್ಕೊಳ್ಳಿ. ಹುಣಸೆ ಹುಳಿ ಎಷ್ಟು ಜಾಸ್ತಿ ಹಾಕ್ತೀವಲ್ವ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಒಂದು ವಾಂಗಿಬಾತ್ ಅಂತಲೇ ಹೇಳ್ಬೋದು. ಇವಾಗ ವಾಂಗಿಬಾತ್ ರೆಡಿ ಆಯಿತು. ಇವಾಗ ಇದನ್ನು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಅಷ್ಟೊಂಗೆ ಸರ್ವ್ ಮಾಡಿ ಕೊಡೋ ಅಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ಮೈಸೂರು ಬದನೆಕಾಯಿಯಿಂದ ಮಾಡೋ ಅಂಥ ಈ ಒಂದು ಮೈಸೂರು ಬಾತ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮೈಸೂರು ಬಾತ್ ಅಂತಂದ್ರೂ ಕೂಡ ಇದಕ್ಕೆ ಹೆಸರು ಈ ಥರ ಇಟ್ಟರು ಕೂಡ ತಪ್ಪಿಲ್ಲ, ಓಕೆನಾ. ಮೈಸೂರು ಬದನೆಕಾಯಿ ಬಾತ್ ಅನ್ನೋದಕ್ಕಿಂತ ಮೈಸೂರು ಬಾತ್ ಅಂತಂದರೆ ತುಂಬಾ ಚೆನ್ನಾಗಿ ಇರುತ್ತೆ. ನಾನು ಹೊಸದಾಗಿ ನಾಮಕರಣ ಮಾಡಿರೋಂಥದ್ದು ಮೈಸೂರು ಬಾತ್, ಓಕೆನಾ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಆಶಂಗೆ ಇನ್ನೊಂದು ಮಿಕ್ಸ್ ಮಾಡಿ ಕಲಸಿ ಕೊಟ್ಟರೆ ಅವಳಿಗೆ ಇಷ್ಟ ಆಗೋಲ್ಲ. ಈ ಥರ ಗೊಜ್ಜು ಹಾಕಿದರೆ ಅವಳಿಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಇದ್ರ ಜೊತೆ ಒಳ್ಳೆ ಉಪ್ಪಿನಕಾಯಿತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಂದು ಅಂಕಲ್ ಅಂಗಡಿಯಲ್ಲಿ ತೊಗೊಂಬಂದಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಫುಲ್ಲಾಗಿ ಫ್ರೆಂಡ್ಸ್. ಇವಾಗ ತಾನೇ ಜಸ್ಟ್ ನಾನು ಮುಖ ತೊಳ್ಕೊಂಡು ದೀಪ ಹಚ್ಚಿದೆ. ಒಂದು ಸ್ವಲ್ಪ ಬಟ್ಟೆ ಇಟ್ಕೊಳ್ಳೋಣ ಬನ್ನಿ. ಕಿವಿಗೆ ಏನು ಇಟ್ಕೊಂಡಿಲ್ಲ ಫ್ರೆಂಡ್ಸ್, ನಂಗೆ ಇರಿಟೇಟ್ ಆಗುತ್ತೆ ಕಿವಿಗೆಲ್ಲ ಇಟ್ಕೊಂಡು ಮಲ್ಕೋಬೇಕು ಅಂದರೆ. ಮಲಗುವಾಗ ಕಿವಿ ಇಟ್ಕೊಂಡು ಮಲ್ಕೋಬೇಕಂದ್ರೆ ಆಗೋದೇ ಇಲ್ಲ. ಬಟ್ಟೆ ಇಟ್ಕೊತಾ ಇದ್ದೀನಿ. ಚೆನ್ನಾಗಿದೆಯಾ? ವೆದರ್ ಅಂತೂ ಬಿಸಿಲು ಬರುತ್ತೆ, ಮೋಡನೂ ಆಗಿದೆ. ಮೋಡ ಆಗಿದೆ, ಬಿಸಿಲೇ ಇಲ್ಲ. ಸಂಜೆ ಬೇರೆ ಆಗಿದ್ದಲ್ಲ, ದೀಪ ಹಚ್ಚೋಂಥ ಟೈಮಲ್ಲಿ ಬಿಸಿಲೆಲ್ಲ ಮುಳುಗ್ಬಿಟ್ಟಿದೆ. ನಮ್ಮ ಕುಕ್ಕು ಅಡುಗೆ ಮಾಡ್ತಿದ್ದಾಳೆ. ನಮ್ಮ ಕುಕ್ಕುದೇ ಅಡುಗೆ ನೋಡಿ. ಈ ಪಪ್ಪಾಯ ಹಣ್ಣು ಕೊಯ್ಯಬೇಕು. ಕುಕ್ಕು ಮರಿ ಅಡುಗೆ ಆಯ್ತಾ? ಕುಕ್ಕು ಮರಿ ನುಗ್ಗಕ್ಕೆ ಸಾಂಬಾರು ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ, ಹೋಗ್ಬೇಕು. ಫ್ರೆಶ್ ಅಪ್ ಆಗು. ಅಡುಗೆ ಮನೆಯಲ್ಲಿ ತಲೆಯಿಂದಲಾಗ್ಬಿಟ್ಟಿದ್ದಾಳೆ ಅವಳು. ಎಷ್ಟಾಯಿತು ಟೈಮು? ನುಗ್ಗೆಕಾಯಿ ಸಾಂಬಾರು ನಾನು ಮಾಡಿದ್ದು ಸ್ವಲ್ಪ ಸ್ಪೆಷಲ್ಲಾಗಿ ಸ್ವಲ್ಪ ಆ್ಯಡ್ ಮಾಡ್ತಿದ್ದೆವು, ಒಂದು ಐಟಮ್ ಅವಳು ಆ್ಯಡ್ ಮಾಡಲ್ಲ ಅಂತ ಅದಕ್ಕೆ. ಬಟ್ ಮಾಡಿದ್ದೆ, ಅದು ಕ್ಲಿಪ್ಪಿಂಗ್ ಇರ್ಬೋದು ಮೋಸ್ಟ್ಲಿ. ಅದಾದರೂ ಆಯಿತು. ಇದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅದನ್ನ ನೋಡ್ತೀನಿ, ಸಲ ನಾನು ಹಾಕ್ತೀನಿ ನಿಮ್ಮ ಜೊತೆ. ನುಗ್ಗೆಕಾಯಿ ಸಾಂಬಾರು ಶೇರ್ ಮಾಡ್ಕೊತೀನಿ ಯಾವ ಥರ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಹಾಕ್ತಾ ಇದೆ ಅಂದರೆ ಮಸಾಲೆ ರುಬ್ಕೊಟ್ಟೆ ನಾನು.
ಇದು ನುಗ್ಗೆಕಾಯಿನ ಸಪ್ರೇಟಾಗಿ ಎತ್ತಿಟ್ಟಿದ್ದೀವಿ. ನುಗ್ಗೆಕಾಯಿನ ಫಸ್ಟೇ ಹಾಕ್ಬಾರ್ದು, ಇದಕ್ಕೊಂದು ಟಿಪ್ಪಿದೆ ಗೊತ್ತಾ? ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಕೇಳಿ. ಫಸ್ಟೇ ನಾವು ಬೇಳೆ ಮಸಾಲೆ ಎಲ್ಲ ಬೇಯಿಸ್ಕೊಂಡ್ಬಿಡ್ಬೇಕು. ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸಿದ್ರು ಓಕೆನೆ, ಹಾಗೆ ಬೇಯಿಸಿದ್ರು ಓಕೆನೆ. ಬಟ್ ಆದರೆ ನುಗ್ಗೆಕಾಯಿ ಮಾತ್ರ ನಮಗೆ ಎಷ್ಟು ಒಂದು ಕನ್ಸಿಸ್ಟೆನ್ಸಿಗೆ ಬೇಕಲ್ವ ನಮಗೆ ಬೇಳೆ, ಅಷ್ಟು ನಾವು ಬೇಯಿಸ್ಕೊಂಡು ನಂತರ ಮಸಾಲೆ ಚೆನ್ನಾಗಿ ಒಂದು ವಿಷಲ್ 2 ವಿಷಲ್ ತೆಗೆದ ನಂತರ ಈ ನುಗ್ಗೆಕಾಯಿನ ಆ್ಯಡ್ ಮಾಡೋಂಥದ್ದು. ಆಮೇಲೆ ನಾವು ಒಗ್ಗರಣೆ ಹಾಕೊಳ್ಳೋಂಥದ್ದು. ಎಷ್ಟು ಬೇಕಷ್ಟು ನಾವು ನುಗ್ಗೆಕಾಯಿನ ಬೇಯಿಸ್ಕೊಳ್ಳೋದು. ಕುಕ್ಕರ್ಗೆ ಒಂದು ಸಲ ಹಾಕಿಟ್ಬಿಟ್ರೆ ಕದ್ರೋಗ್ಬಿಡ್ತಾವೆ, ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ನಮಗಂತೂ ನುಗ್ಗೆಕಾಯಿ ಸಾಂಬಾರಿಗೆ ಚಪಾತಿ ಇತ್ತು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಗೋಧಿ ಚಪಾತಿಗಿಂತ ಮೈದಾ ಚಪಾತಿ ತುಂಬ ಇಷ್ಟ ಆಗುತ್ತೆ. ಐ ಲವ್ ಇಟ್ ಮೈದಾ ಚಪಾತಿ. ಏನೇ ಆಗಲಿ, ಏನೇ ಫ್ಯಾಟ್ ಬರಲಿ, ಏನೇ ಆಗಲಿ, ನಮ್ಮ ಮೈದಾ ಹಿಟ್ಟಿನ ಚಪಾತಿ ಅಂದ್ರೇ ಅದೊಂಥರ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ವ, ಹಂಗಾಗಿ ನಂಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ನೆನ್ಸ್ಕೊಂಡ್ರೆ ಇಲ್ಲಿ ತಿನ್ನಂಗೆ ಆಗ್ತಾಯಿದೆ. ಏನು ಮಾಡಲಿ ಯಾಕೆ ಏನಾಯ್ತು? ಓ ಮೈದಾ ಹಿಟ್ಟಿನ ಚಪಾತಿ ತಿನ್ನಂಗಾಗಿದೆ ನನಗೆ. ಮೈದಾ ತಿನ್ಬಾರ್ದಮ್ಮ, ಆದರೂ ತಿನ್ನಬೇಕು ಫ್ರೆಂಡ್ಸ್, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರ್ಬೇಕು. ಲೈಫಲ್ಲಿ ಏನಿದೆ ಫ್ರೆಂಡ್ಸ್ ಅಲ್ವಾ? ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡೋದು, ಅಷ್ಟೇ ಇರೋದು. ನಾನೆಲ್ಲ ಯಾವ್ಯಾವ ರೆಸಿಪಿ ತೋರಿಸ್ತೀನಲ್ಲ ಯೂಟ್ಯೂಬಲ್ಲಿ ಬರೋಂಥ ರೆಸಿಪೀಸ್ನೆಲ್ಲ ಮಾಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ ಫ್ರೆಂಡ್ಸ್, ಅಷ್ಟೇ ಇರೋದು. ಏನಿಲ್ಲ. ಏನು ಕುಕ್ಕು, ನಾಳೆ ಬೆಳಿಗ್ಗೆ ಮಾಡ್ತೀನಿ ಚಪಾತಿ. ತೊಗೊಂಡು ಬರ್ತೀನಿ ಹಿಟ್ಟು. ತೊಗೊಂಬರ್ಲ ಹೋಗಿ ಹಿಟ್ಟು? ಯಾಕೆ ಮೈದಾ ಹಿಟ್ಟು ಇವಾಗಲ? ಇವಾಗ ಮಾಡೋಣ ಚಪಾತಿ. ಸಾರಿ ಚೆನ್ನಾಗಿ ಬೆಳಗ್ಗೆ ಗಟ್ಟಿ ಆಗುತ್ತೆ. ಇವಾಗ ಎಸ್ ಇದಕ್ಕೆ ಈಗ ಬಿಸಿ ಸಾಂಬಾರು ಇರುತ್ತಲ್ವಾ, ಫ್ರೆಶ್ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದೇ ನೆಕ್ಸ್ಟ್ ಡೇಗೆ ಅದೇ ಸಾಂಬಾರಿಗೆ ಚಪಾತಿನೇ ಫೇವ್ರೇಟು, ಚಪಾತಿನೇ ಸೂಟಬಲ್ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕೂಕುನು ಅಡುಗೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ಈ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ನೋಡಿ ಏನಿರ್ಬೋದು, ಹೇಳಿ ಸಮಥಿಂಗ್ ಟ್ರೆಂಡಿಂಗಲ್ಲಿರೋವಂಥ ಒಂದು ಬ್ಲೌಸ್ ಹೊಲಿತಾ ಇದ್ದೀನಿ. ಬಟ್ ಅದೇ ಹೆಸರು ಈಗ ಹೇಳಲ್ಲ. ಹೊಲ್ದಾದ್ಮೇಲೆ ನಾನು ವೇರ್ ಮಾಡ್ತೀನಲ್ಲ ಅವಾಗ ಶೇರ್ ಮಾಡ್ತೀನಿ, ಓಕೆನಾ? ಇದು ಯಾವುದು ಬ್ಲೌಸ್ ಅಂತ ನೋಡಿ, ಎಷ್ಟು ಟೈ ಇದೆ. ಇದು ಫಸ್ಟ್ ಟ್ರಯಲ್ ನನಗೆ ಹೊಲ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಆಶಂಗ್ ಹೊಲಿತೀನಿ. ಆಮೇಲೆ 2 ಇದ್ದಾವೆ, ಆಶಂಗೊಂದು ನನಗೊಂದು ಹೊಲಿಯೋಂಥದ್ದು. ಫಸ್ಟು ನಾನು ಹೊಲ್ಕೊಂಡ ನಂತರ ಆಶಂಗೆ ನೆಕ್ಸ್ಟು, ಆಮೇಲೆ ನೆಕ್ಸ್ಟ್ ಇನ್ನೊಂದು ನನಗಿದೆ. ಅವಳದು ಹೊಸ ಸೀರೆ 2 ಇದೆ, ಅವಳದೊಂದು ನನ್ನದು, ಅದಕ್ಕೆ ಹೊಲಿತಾ ಅದೇ ಥರ ಟ್ರೈನ್ ತುಂಬ ಚೆನ್ನಾಗಿ ಬರುತ್ತೆ. ನಾನೇ ಹೊಲಿತಾ ಇದ್ದೀನಿ ಕೈಯಾರ ಖುದ್ದಾಗಿ. ಅದಕ್ಕೆ ಇದನ್ನ ಟೈ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್, ಓಕೆನಾ? ದೊಡ್ಡ ಚಾಕುನ ತಗೊಳ್ಳೋದು ಅದಾದ್ರೆ ಕೊಯ್ಯಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಕೈಯಲ್ಲ ಗಾಯಸ್, ಏನು ಗೊತ್ತಾ, ಆಶಂಗ್ ಕೂಡ ಎಲ್ಲ ಈ ಥರ ಹೋಗ್ಬಿಟ್ಟಿದೆ. ಫ್ರೆಂಡ್ಸ್ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ಬಂದಿದ್ದು, ಇಲ್ಲೇ ತೊಗೊಂಡಿದ್ದೆ. ಅರ್ಧ ಭಾಗ ಮಾಡ್ಕೋಬೇಕಿತ್ತು. ಬೇಡ, ಅರ್ಧ ಭಾಗ ಮಾಡ್ಕೊಂಡು ಇಟ್ಕೊಂಡು ಕೊಯ್ಬೇಕು, ಕಚ್ಚಿ ಬಿಚ್ಚಾಗಿ ಹೋಗ್ಬಿಡುತ್ತೆ. ಸೌಂದರ್ಯಕ್ಕೆ ಒಳ್ಳೆ ಹೆಸರುವಾಸಿಯಾದ ಹಣ್ಣು ಇದು, ಗೊತ್ತಾ? ಚೆನ್ನಾಗಿರುತ್ತೆ ಇದು, ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ತಿಂದರೆ, ಪಪ್ಪಾಯ ತಿಂದರೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಎಳೆದಿರ್ಬೇಕು. ಹೆಂಗ್ ಜಾರು ತೊಡೋದು, ಎಷ್ಟಂಕ ಜಾರು ತೊಡೋದು. ಎಳೆದಲ್ಲ, ಕೆಲವೊಂದ್ರೆ ಬರಲ್ಲ, ಚೆನ್ನಾಗಿರುತ್ತೆ. ಕೆಲವೊಂದ್ರೆ ಇಷ್ಟು ಕಸ ಇರುತ್ತೆ, ಇರೋದೊಳಗೆ ತಿನ್ನಕ್ಕೆ ಆಗಲ್ಲ. ತೊಳೆದ್ರೆ ನಾರು ನಾಲ್ಕೈದು ಪೀಸ್ ಅಷ್ಟೇ ತಿನ್ನೋದು ಹೇಳಿದ್ದೀನಿ. ಅಂದರೆ ಸಣ್ಣ ಪೀಸು 4-5 ಪೀಸು. ಎಷ್ಟು ಹಾಕ್ಲಿ? 4-5 ಪೀಸ್ ಅಂತ ಹೇಳಿದ್ನಲ್ವ. 4-5 ಪೀಸ್ ಹೇಳಿದೆ, 7-8 ಪೀಸ್ ಅಲ್ಲ. ಸಾಕಾ? 4-5 ಪೀಸು ಏನು ಸುಕ್ಕಳು ಸಾಕು. ತಗೊಂಡು ಕತೆ ಹೇಳ್ಬೇಕಾ ನಾನು? ಯಾವ ಕತೆ ಹೇಳಿ? ಯಾವುದು? ನೀನು ಹೇಳಿ ಸಲ, ನೀನು ಹೇಳೀಗ ತಿನ್ಕೊಂಡು. ಕತೆಗಳೇ ಬರಲ್ಲ, ನಂದೇ ಹೇಳ್ತೀನಿ ಕತೆ ಕೇಳ. ಮತ್ತೆ ಏನು ಮಾಡಿದೆ ಏನಂತ? ಅದು ಗಂಟು ಕಟ್ಕೋಬೇಕಿತ್ತು ಅನ್ಸುತ್ತೆ. ಆಮೇಲೆ ಇನ್ನೊಂದು ಯಾಕೆ ಫ್ರೆಶ್ ಅಪ್ ಆಗಿಲ್ಲ? ಸಾಯಂಕಾಲ 7 ಅದು
ಪೇ ಯಾಕೋ ಒಂಥರ ಅನ್ನಂಗೆ ಅಲ್ಲ ಸಾಯಂಕಾಲ ಆಗೋಯ್ತು 8 ಗಂಟೆ ಆಗ್ತಾ ಬಂತು ಇವಾಗ ಯಾರಮ್ಮ ಫೇಸ್ ವಾಶ್ ಮಾಡ್ಕೊತಾರೆ ನೋ 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 ಇದೊಂದು ದಿನ ಲೀವ್ ಹಾಕಿದ್ದೀನಿ ಹೇಗೆ ನಾವು ಫ್ರೆಂಡ್ಸ್ ಇದೇನು ಗೊತ್ತಾ ಸ್ವೀಟ್ ಜಾಸ್ತಿ ತಿಂದಷ್ಟು ಅಷ್ಟೇ ಅದಂದ್ರೆ ಬೇಜಾರು ಅದಕ್ಕೆ ತಿನ್ನಲ್ಲ ಅವಳು ನಮ್ಮ ಮಾಶ್ರೂಮ್ ತುಂಬ ಇಟ್ಟು ಯಾಕಂದ್ರೆ ಬಾಯಿ ತುಂಬ ಗುಳ್ಳೆ ಆಗ್ತಾವಲ್ವಾ ಹಂಗಾಗಿ ಅವಳು ತಿನ್ನ ಬಾಯಿ ತುಂಬ ಇಲ್ಲೆಲ್ಲ ಗುಳ್ಳೆ ಫೋಟೋ ಹೋಗ್ಬಿಡ್ತವೆ ನನಗೂ ಹೊಟ್ಟೆ ಉದಿ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಒನ್ಗೆ ತುಂಬ ತೊಂದರೆ ಆಗ್ಬಿಡುತ್ತೆ ಈಟಾಯ್ತು ಅಂತಂದ್ರೆ ಅಷ್ಟೇ ಇದು ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು ಬಟ್ ಸೌಂದರ್ಯಕ್ಕೆ ಒಳ್ಳೆಯದು ತುಂಬ ಒಳ್ಳೆ ತಿಂದರೆ ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಬ್ಲೌಸ್ನ ಹೊಲಿತಾ ಇದ್ದೀನಿ ಈ ಒಂದು ಕಲರಲ್ಲಿ ನನ್ನ ಹತ್ರ ಬ್ಲೌಸ್ ಇಲ್ಲೇ ಇಲ್ಲ ಹೇಳ್ಬೇಕು ಅಂದರೆ ಈ ಕಲರಲ್ಲಿ ನಾನು ಕ್ಲಾತ್ನೇ ನಾನು ಬೈ ಮಾಡ್ತಾ ಇರಲಿಲ್ಲ ಬಟ್ ಆದರೆ ಒಂದು ಸೀರೆ ಇಷ್ಟ ಆಯಿತು ಆ ಸೀರೆಗೆ ಈ ಕಲರ್ ಅಂಚೆ ಇತ್ತು ಅದಕ್ಕೋಸ್ಕರ ಈ ಒಂದು ಕಲರಿನ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಫುಲ್ ತೋಳಿಂದು ಹೆಂಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ವೇರ್ ಮಾಡಿದಾಗ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಲ್ವಾ ವೇರ್ ಮಾಡಿದಾಗ ಸ್ಪೆಷಲ್ ಡೇ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ನಾನೇ ನನ್ನ ಕೈಯಾರ ಸ್ಟಿಚ್ ಮಾಡ್ಕೊತಾರೆ ಅಂಥದ್ದು ಹೊಸ ಡಿಸೈನ್ ನ್ಯೂ ಡಿಸೈನಲ್ಲಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಬಟ್ ಆದರೆ ಈ ಕಲರು ಕಣ್ಣಿಗೆ ಕುಕ್ಕುತ್ತೆ ಈ ಕಲರು ಮತ್ತು ಇದೇ ಥರದ್ರಲ್ಲಿ ಒಂದು ಪಿಂಕ್ ಕಲರ್ ಬರುತ್ತೆ ನಂಗೆ ಈ 2 ಕಲರ್ ಕಂಡ್ರೆ ನಂಗೆ ಆಗೋದೇ ಇಲ್ಲ ಬಟ್ ಆದರೆ ಇದೇ ಫಸ್ಟ್ ಟೈಮ್ ಅಂತಲೇ ಅನಿಸುತ್ತೆ ನನ್ನ ಲೈಫಲ್ಲಿ ಈ ಒಂದು ಕಲರಿನ ಒಂದು ಬ್ಲೌಸ್ ಅಂದರೆ ಬ್ಲೌಸ್ ಹೇಳ್ಬೇಕು ಅಂದರೆ ಈ ಕಲರಲ್ಲಿ ಇಲ್ಲವೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಎಲ್ಲಾದರೂ ಅಲ್ಲಿ ಅಥವಾ ನೈಟಿ ಮೇಲೆ ಅಥವಾ ಈ ಡ್ರೆಸ್ ಮೇಲೆ ಇರ್ಬೋದೋ ಏನೋ ಗೊತ್ತಿಲ್ಲ ಅಷ್ಟೊಂದು ಇಲ್ಲ ಬಟ್ ಅದೇ ಈ ಒಂದು ಪ್ಲೈನ್ ಬ್ಲೌಸ್ ಅಂತ ಇರೋದೇ ಇದೆ ನನ್ನ ಹತ್ರ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಬ್ಲೌಸ್ ಇರೋಂಥದ್ದು ಕೂಡ ಹೇಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ನಾನೇ ನನ್ನ ಕೈಯಾರ ಸ್ಟಿಚ್ ಮಾಡ್ತಾ ಇರೋಂಥದ್ದು ಯಾವ ಸ್ಪೆಷಲ್ ಡೇ ಏನು ಅಂಥೇಳಿ ಖಂಡಿತ ಮುಂದಿನ ಒಂದು ದಿನಗಳಲ್ಲಿ ನಾನು ವ್ಲಾಗ್ಸಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಏನು ಅಂತ ಶೇರ್ ಮಾಡಿಕೊಂಡು ಇವಾಗ ಅರ್ಧಂಬರ್ಧ ಬ್ಲೌಸ್ನ ಹೊಲಿದು ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಕಂಪ್ಲೀಟ್ ಆಗೋದಿದೆ ಹಾಗೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ಒಂದು ಬ್ಲೌಸ್ ಅದು ಸ್ಪೆಷಲ್ ಡೇಗೆ ಅಂತೇಳಿ ಹೊಸ ಡಿಸೈನಲ್ಲಿ ನಾನೇ ನನ್ನ ಕೈಯವ್ರಿಗೆ ಹೊಲಿತಾ ಇರೋಂಥದ್ದು ಬಟ್ ಅದು ತುಂಬಾ ಕಷ್ಟಕರವಾದ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಅಷ್ಟು ಈಸಿ ಅಲ್ಲ ನೋಡೋದಕ್ಕೆ ಅಷ್ಟೇ ಕ್ಯೂಟಾಗಿ ಕಾಣುತ್ತೆ ಬಟ್ ಆದರೆ ಅಷ್ಟು ಈಸಿ ಇಲ್ಲ ಈ ಬ್ಲೌಸು ಹೊಲಿಯೋವಂಥದ್ದು ತಲೆ ಎಷ್ಟು ಚಿಟ್ಟಿಡಿಯುತ್ತೆ ಅಂತಂದರೆ ನನ್ನ ಕೈಯೆಲ್ಲನೂ ನೋವು ಮಾಡ್ಕೊಂಡೆ ರಕ್ತ ಎಲ್ಲನೂ ಬಂತು ಅಂತಲೇ ಹೇಳ್ಬೋದು ಈ ಸ್ಟಿಚ್ ಮಾಡುವಾಗ ಈ ಒಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ನಂಗೆ ಅಷ್ಟೊಂದು ತ್ರಾಸಾಯಿತು ಕುಕ್ಕೋ ಮಾಡಿದೆ ಸಾಂಬಾರು ಹೇಗಿದೆಯೋ ಗೊತ್ತಿಲ್ಲ ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ ಅಂದರೆ ಬೇಡ ಅಂದ್ಲು ಹೌದು ನಾನು ಮಾಡಿದೆ ನಾ ಬರೋದು ಒಂದು ಸೆಕೆಂಡ್ ಲೇಟ್ ಆಗಿರೋ ಬೆಲ್ಲ ಆಗಿ ಹೋಗಿರೋದು ಚಿನ್ನು ಹಂಗೆ ಇಷ್ಟದಂತಾನೆ ನಿಜ ಏನೋ ಗೊತ್ತಿಲ್ಲ ಆಗ್ಬಿಡಿ ಹೆಂಗತ್ತೆ ಮತ್ತೆ ಹಾಕ್ಬೋದಾಗಿತ್ತು ಓ ನೋಡ್ರಿ ಮಾಡಿ ಕೋತಿ ಮರಿ ಫ್ರೆಂಡ್ಸ್ ನೋಡಿ ನಮ್ಮ ಕೂಕು ಇವತ್ತು ಅಮ್ಮಂಗೆ ಹುಷಾರಿಲ್ಲ ಅಂತ ಭಾನುವಾರ ನೋಡಿ ನನ್ನ ಕೈ ಹಿಂಗಾಗಿರೋದಕ್ಕೆ ಏನೋ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಕೊಂಡೆ ಪಾಪ ಪಜಿತಿ ನೋಡಿ ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡ್ತಿದ್ದಾಳೆ ನನಗೆ ಇಷ್ಟ ಅಂತೇಳಿ ನುಗ್ಗೆಕಾಯಿ ಸಾಂಬಾರಿಗೆ ಮಶ್ರೂಮ್ ಶೂಟ್ ನಂಗೆ ಬೇಕೇ ಬೇಕು ಅಂತ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಲ್ವಾ ನನಗೆ ಇಷ್ಟ ತುಂಬ ಇಷ್ಟ ಅದಕ್ಕೆ ನಮ್ಮ ಕೂಕು ನೋಡಿ ಯಾವ ಥರ ಚಪಾತಿ ಎಲ್ಲ ಉಜ್ಜಿದ್ರ ಮೇಲೆ ಹಾಕ್ಕೊಂಡಿದ್ವು ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದ್ದಾವೆ ನಾನು ಉಜ್ಕೊಡ್ತೀನಿ ಅಂದೆ ಬೇಡ ಅಂದ್ಲು ಕೈಯಾಗಿ ಮಾಡ ಚೆನ್ನಾಗಿ ಬಂದವೆ ಇಲ್ಲಿ ನೋಡು ಇಲ್ಲಿ ಚೆನ್ನಾಗಿ ಬಂದವೆ ಇಷ್ಟು ಚೆನ್ನಾಗಿ ಬಂದವೆ ಒಂದೆರಡು ಅಂಟ್ಕೊಂಬಿಟ್ಟವೆ ಲಾಸ್ಟ್ ಸ್ವಲ್ಪ ಅಂಟ್ಕೊಂಬಿಟ್ಟಿದ್ದು ಭಾಳ ಅದಕ್ಕೆ ನಾನೇ ಕೈ ಹಿಂಗೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಒಂಥರ ಮಾಡ್ತಾ ಇದ್ದೀನಿ 2-3 ಥರ ಕೆಟ್ಟೋಗ್ಬಿಟ್ಟವಲ್ಲ ಎರಡು ಲಾಸ್ಟ್ ನಾವು ಎರಡೇನು ಅಂಟ್ಕೊಂಬಿಟ್ಟವೆ ಅವು ಈ ಥರ ಮಾಡಿ ಹಿಕ್ಸಿ ಆಗ್ತಾ ಇದ್ದಾಳೆ ಅಯ್ಯೋ ಕೊಕ್ಕು ನೋಡು ಚೆನ್ನಾಗಿ ಬಂದಿದೆ ಇಲ್ಲಿ ಏನಿಲ್ಲ ಬೆಂದಿದೆ ಒಟ್ಟು ಅದೇನು ಗೊತ್ತಾ ಅದು ಚಪಾತಿ ಎಲ್ಲ ಅದು ಕಲ್ಲು ಹಂಗಂತಾರ ಯಾರಾದ್ರು ಚಪಾತಿ ಆಗಿಲ್ಲ ಅದು ಈ ಥರ ಮೆದ್ದಿ ಹಿಗ್ಗಿಸಿ ಚಪಾತಿ ಏನು ಮಾಡ್ತಾ ಇದ್ದೀನಿ ಯಾರಿಗಾರ ಟ್ರೈನಿಂಗ್ ಬೇಕಾದ್ರೆ ಸೇರ್ಕೋಬಹುದು ಫಾಸ್ಟ್ ಕಲ್ತ್ಕೊಳ್ತೀಯಾ ಹೌದು ನೀನೇ ಇದ್ರೆ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ನೀನೇ ಕಲ್ತ್ಕೊ ಹೋಗಿ ಇಲ್ಲ ಈ ತರ ಬೇಕು ಟೆಕ್ನಿಕ್ ಅಂದ್ರೆ ನೀವು ಕಲ್ತ್ಕೋಬಹುದು ನನ್ನ ಜೊತೆ ಬಂದ್ರೆ ಕಲ್ಸ್ಕೊಡ್ತೀನಿ ವಿತೌಟ್ ಫೀಸ್ ಓಕೆನಾ
ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗಳು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂಥದ್ದು ಈ ಒಂದು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲೂ ಕೂಡ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ನನ್ನ ಮಗಳ ಚಾನಲ್ ಬಂದು ರಶ್ಮಿ ಕರಪ್ಪ ಅಂತ, ಅವಳಿಗೂ ಕೂಡ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.